ಕಾಲ್ತುಳಿತ ಆಗ್ತಕ್ಕಂಥದ್ದನ್ನು ಯಾರೂ ಊಹೆ ಮಾಡೋದಿಲ್ಲ. ಆಕಸ್ಮಿಕವಾಗಿ ಆಗ್ತಕ್ಕಂಥ ವಿಚಾರ. ಈ ದೇಶದಲ್ಲಿ ಅನೇಕ ಕಡೆ ಕಾಲ್ತುಳಿತಗಳಾಗಿದ್ದಾವೆ. ಹಂಗಂತೇಳಿ ನಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಿಲ್ಲ, ದಯಮಾಡಿ ತಪ್ಪು ತಿಳ್ಕೊಳ್ಳೋದು ಬೇಡ. 2015ರಲ್ಲಿ ಗೋದಾವರಿ ಮಹಾಪುಷ್ಕರ ತುಳಿತ ಅಂತ ಕರೀತಾರೆ ಅದಕ್ಕೆ. ಆಂಧ್ರ ಪ್ರದೇಶದಲ್ಲಿ 29 ಜನ, ಅದರಲ್ಲಿ 23 ಮಹಿಳೆಯರು ತೀರ್ಕೊಳ್ತಾರೆ. ಬೈದ್ಯನಾಥ ಜ್ಯೋತಿರ್ಲಿಂಗ ದೇವಸ್ಥಾನದ ತುಳಿತ ಸುಮಾರು 10 ಜನ ತೀರ್ಕೊಳ್ತಾರೆ, ಜಾರ್ಖಂಡ್ನಲ್ಲಿ ಆಗುತ್ತೆ. 2016ರಲ್ಲಿ ತಿರುವಣ್ಣಾಮಲೈ ದೇವಸ್ಥಾನದಲ್ಲಿ ತುಳಿತ ಆಗುತ್ತೆ, ತಮಿಳುನಾಡಲ್ಲಿ 4 ಜನ ತೀರ್ಕೊಳ್ತಾರೆ. ಅದೇ ಪ್ರಕಾರ ಸುಮಾರು ವರ್ಷ ಕೂಡ ಎಲ್ಲ ಕಡೆನೂ ನಡೆದು ಹೋಗಿದೆ. ಕೆಲವು ಮಾತ್ರ ನಾನು ಪ್ರಸ್ತಾಪ ಮಾಡ್ತೇನೆ. ಮಹಾಕುಂಭಮೇಳ ಹರಿದ್ವಾರದಲ್ಲಿ 2021ರಲ್ಲಿ 6 ಜನ ಮೃತಪಡ್ತಾರೆ ಉತ್ತರಾಖಂಡದಲ್ಲಿ. 22ರಲ್ಲಿ ವೈಷ್ಣೋದೇವಿ ದೇವಸ್ಥಾನದಲ್ಲಿ ಸುಮಾರು 12 ಜನ ಮೃತಪಡ್ತಾರೆ. ಪೂರಿ ಗುಂಡಿಚಾ ದೇವಸ್ಥಾನ ಒಡಿಶಾದಲ್ಲಿ 22ರಲ್ಲಿ ಆಗುತ್ತೆ, ಪೂರಿಯಲ್ಲಿ 3 ಜನ ತೀರ್ಕೊಳ್ತಾರೆ. 23ರಲ್ಲಿ ಕೇರಳ ಸಂಗೀತೋತ್ಸವದ ತುಳಿತ ಆಗುತ್ತೆ, 4 ಜನ ವಿದ್ಯಾರ್ಥಿಗಳು ತೀರ್ಕೊಳ್ತಾರೆ. ಇಂದೋರ್ನಲ್ಲಿ ರಾಮನವಮಿ ದಿವಸ 36 ಜನ ತೀರ್ಕೊಳ್ತಾರೆ. ಅದೇ ಪ್ರಕಾರ ಹತ್ರಸ್ 24ರಲ್ಲಿ ಹತ್ರಸ್ ಅಂತಕ್ಕಂಥ ಜಾಗದಲ್ಲಿ ಉತ್ತರ ಪ್ರದೇಶದಲ್ಲಿ 121 ಜನ ಸಾಯ್ತಾರೆ. 121 ಜನ ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚು. ಅದೇ ಪ್ರಕಾರ 25ರಲ್ಲಿ ಮಾನ್ಯ ಸಭಾಪತಿಗಳೇ, ತಿರುಮಲ ಬೆಟ್ಟದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ 6 ಜನ ತುಳಿತಕ್ಕೆ ಒಳಗಾಗಿ ಸಾಯ್ತಾರೆ. ಇತ್ತೀಚೆಗೆ ಜನವರಿ 29ರಲ್ಲಿ ಮಹಾಕುಂಭಮೇಳ ನಡೆಯುತ್ತೆ. ಇಡೀ ವಿಶ್ವ ಗಮನಿಸ್ತಕ್ಕಂಥ ಕುಂಭಮೇಳ ನಡೆಯುತ್ತೆ. ಬಹಳ ಜನ ನಮ್ಮ ರಾಜ್ಯದಿಂದನೂ ಕೂಡ ಭಾಗವಹಿಸಿದರು, ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಭಾಗವಹಿಸಿದರು. ಪ್ರಯಾಗ್ರಾಜ್ನಲ್ಲಿ 39 ಜನ ತೀರ್ಕೊಳ್ತಾರೆ. ನನಗೆ ಅಷ್ಟೆಲ್ಲ ಹೇಳಿದ ಮೇಲೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಆಗಿದೆಯಾ? ರಾಜ್ಕುಮಾರ್ ಅವರು ನಿಧನ ಆದಂಥ ಸಂದರ್ಭದಲ್ಲಿ 7 ಜನ ತೀರ್ಕೊಳ್ತಾರೆ. ಬೆಂಗಳೂರು ನಗರದ ಕಾರ್ಲ್ಟನ್ ಟವರ್ ಅಗ್ನಿ ಅವಘಡ ಆಗುತ್ತೆ, ಅದರಲ್ಲಿ ಸುಮಾರು 9 ಜನ ತೀರ್ಕೊಳ್ತಾರೆ. ಅದೇ ಪ್ರಕಾರ ವೀನಸ್ ಸರ್ಕಸ್ದು ಅವಘಡ ಆಗುತ್ತೆ ಬೆಂಗಳೂರಿನಲ್ಲಿ, 92 ಜನ ತೀರ್ಕೊಳ್ತಾರೆ. ಬೆಂಗಳೂರಿನಲ್ಲಿ ಗಂಗಾರಾಮ್ ಕಟ್ಟಡ ಕುಸಿತ ಅಂತೇಳಿ ಅದು ಬಹಳ ಪ್ರಖ್ಯಾತಿ ಆಗಿಬಿಟ್ಟಿತ್ತು, 123 ಜನ ಸಾಯ್ತಾರೆ. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಇದು ಯಾವ ರೀತಿ ಆಕಸ್ಮಿಕವಾಗಿ ಈ ಘಟನೆಗಳು ನಡೆಯುತ್ತವೆ ಅನ್ನೋದಕ್ಕೆ ನಾನು ಇದನ್ನು ಪ್ರಸ್ತಾಪ ಮಾಡಿದೆ, ಬಿಟ್ಟರೆ ಬೇರೆ ಯಾವುದೇ ಕಾರಣ ನನಗಿಲ್ಲ.